An object is placed at a distance of 20 centimeter from a convex mirror. The magnification produced is 1 by 2. Where should the object be placed to get a magnification of 1 by 3? ಹುಡುಗರ ಇದರಲ್ಲಿ ಕೇಸ್ ಬೇಸ್ಡ್ ಕಂಟ್ರೋಲ್ ಇದು 2 ಕೇಸ್ ಇದೆ. ಮೊದಲನೇದಾಗಿ ಕೇಸ್ 1. ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಆಬ್ಜೆಕ್ಟ್ ಎಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 20 ಸೆಂಟಿಮೀಟರ್ -20. ಇಮೇಜ್ ಬಂದು ಅದ್ರ ಅರ್ಧ ಇರುತ್ತೆ. ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಅದ್ರಲ್ಲಿ ಅರ್ಧ ಇರುತ್ತೆ. ನಮ್ಮ ಮತ್ತೊಂದು ಕೇಸಲ್ಲಿ ಕೇಸ್ 2 ಅಲ್ಲಿ ಆಬ್ಜೆಕ್ಟ್ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದ್ರ ಮ್ಯಾಗ್ನಿಫಿಕೇಶನ್ 1/3 ಆಗಿದೆ. ಸೊ ಇಲ್ಲಿ ಮ್ಯಾಗ್ನಿಫಿಕೇಶನ್ ಹಾಫ್, ಇಲ್ಲಿ ಮ್ಯಾಗ್ನಿಫಿಕೇಶನ್ 1/3 ಪ್ಲಸ್. ಏನಕ್ಕೆ ಪ್ಲಸ್? ಇದು ಕಾನ್ವೆಕ್ಸ್ ಮಿರರ್, ಹಾಗಾಗಿ ನಿಮಗೆ ಡಿಮಿನಿಶ್ಡ್ ಎರೆಕ್ಟ್ ಬಿಹೈಂಡ್ ದ ಮಿರರ್ ಸಿಗುತ್ತೆ. ಸೊ ಇದು ಮನಸ್ಸಲ್ಲಿರಲಿ, ಸರಿನಾ? ಆಯ್ತಾ? ಸೊ ಈ ಜಾಗ ಏನು ಅಂತ ಕೇಳ್ತಾ ಇದ್ದಾರೆ ಹುಡುಗರ. ಇದರಲ್ಲಿ ಇವೆರಡರಲ್ಲೂ ಏನು ಒಂದು ಕಾಮನ್ ಆಗಿದೆ? ಇವೆರಡರಲ್ಲಿ ಏನ್ ಕಾಮನ್ ಆಗಿದೆ? ಅದೇ ಆಬ್ಜೆಕ್ಟ್, ಹೌದು, ಅದೊಂದು ಒಪ್ಕೊಂತೀನಿ. ಅದ್ ಬಿಟ್ರೆ ಮಿರರ್, ಎರಡರಲ್ಲೂ ಒಂದೇ ಕನ್ನಡಿ ಉಪಯೋಗಿಸಿದೀವಿ. ಅದೇ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಅದೇ ಆಯ್ತು ಅಂತ ಹೇಳಿದ್ರೆ ಏನ್ ಕಾಮನ್ ಆಗುತ್ತೆ? ದ ಕಾಮನ್ ಫ್ಯಾಕ್ಟರ್ ಇಸ್, ಹೇಳಿ ನೋಡೋಣ. ಕಾಮನ್ ಫ್ಯಾಕ್ಟರ್ ಇಸ್ the mirror, and so this implies the focal length. The focal length. So the common factor in both of this case ಅಂತ ಹೇಳಿದ್ರೆ ಫೋಕಲ್ ಲೆಂತ್ ಅಲ್ವಾ? ಫೋಕಲ್ ಲೆಂತ್ ನಾವು ಏನ್ ಮಾಡಿದ್ರೆ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಫೋಕಲ್ ಲೆಂತ್ ಕಂಡುಹಿಡಿಬೇಕು ನಾವು. ಮೊದಲನೇ ಕೇಸಿಂದ ಫೋಕಲ್ ಲೆಂತ್ ಕಂಡುಹಿಡಿದು ಅದನ್ನ ಎರಡನೇ ಕೇಸಲ್ಲಿ ಉಪಯೋಗಿಸ್ಬೇಕು. ಸೊ ಈ ರೀತಿಯಲ್ಲಿ ಈ ಪ್ರಶ್ನೆ ಸಾಲ್ವ್ ಮಾಡಬೇಕು. ಆಯ್ತಾ? ಮೊದಲನೇದಾಗಿ ಗಿವನ್ ಕೇಸ್ ಬೈ ಕೇಸ್ ಬರೆಯೋಣ. ಕೇಸ್ 1 ಯು -20 ಕೊಟ್ಟಿದ್ದಾರೆ, ಮ್ಯಾಗ್ನಿಫಿಕೇಶನ್ ಕೊಟ್ಟಿದ್ದಾರೆ ಹಾಫ್ ಅಂತ ಹೇಳಿ, ಫೋಕಲ್ ಲೆಂತ್ ಕಂಡುಹಿಡಿಬೇಕು. ಕೇಸ್ 2 ಯು ಗೊತ್ತಿಲ್ಲ, ಮ್ಯಾಗ್ನಿಫಿಕೇಶನ್ 1/3 ಅಂತ ಕೊಟ್ಟಿದ್ದಾರೆ. ಮುಂದಿಂದು ವರ್ಕಿಂಗ್. ಸೊ m is equal to -b by u. ಸೊ ಮ್ಯಾಗ್ನಿಫಿಕೇಶನ್ ಮೊದಲನೇ ಕೇಸಲ್ಲಿ ಹಾಫ್ ಇದೆ ಅಲ್ವಾ? ಇದು -v by -20. ಇದನ್ನೇ ಮಾಡ್ತಾ ಇದ್ದೀನಿ ನಾನು. ಎಫ್ ಗೆ 1/v ಅಂದ್ರೆ v ಬೇಕಾಗುತ್ತೆ. ಎಫ್ ಕ್ಯಾಲ್ಕುಲೇಷನ್ v ವ್ಯಾಲ್ಯೂ ಬೇಕು. v ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಮ್ಯಾಗ್ನಿಫಿಕೇಶನ್ ಥ್ರೂ. ಸೊ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ v is equal to 10 ಸೆಂಟಿಮೀಟರ್ ಬರುತ್ತೆ. ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ. ಇದು 20 ಇಲ್ಲೋ ಹೋಯ್ತು ಅಂತ ಹೇಳಿದ್ರೆ 20/2 is equal to v. ಆಮೇಲೆ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್. ಸೊ ನಮ್ಗೆ ವಿ ಗೊತ್ತು, ಯು ಗೊತ್ತು. ಇವಾಗ ಏನಿದ್ರು ಎಫ್ ಕಂಡುಹಿಡಿಬಹುದು. ಸೊ ಎಫ್ is equal to ಏನು ಹುಡುಗರ? ಎಫ್ is equal to 1/f is equal to actually 1/f is equal to 1/v plus 1/u. ಸೊ ಇದು ನಿಮ್ಮ 1/f is equal to 1/10 minus 1/20. ಇಲ್ಲಿ LCM ಬಂದು 20. 2 minus 1/2. ಸೊ f is equal to 20 ಸೆಂಟಿಮೀಟರ್ ಅಲ್ವಾ? ಪ್ಲಸ್ 20 ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬರ್ತಿದೆ. ಕಾನ್ಕೇವ್ ಇಸ್ ಅ ಕಾನ್ವರ್ಜಿಂಗ್ ಮಿರರ್, ಸರ್ ಡೈವರ್ಜಿಂಗ್ ಮಿರರ್. ಅದು ಬಿಟ್ಟರೆ ಇದರದ್ದು ಫೋಕಲ್ ಲೆಂತ್ ಮಿರರ್ ಹಿಂದೆ ಬರುತ್ತೆ, ಹಾಗಾಗಿ ಇದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಸರಿ ಹೋಯ್ತು. ಇವಾಗ ನಿಮ್ಮ ಕೇಸ್ 2 ಶುರು ಮಾಡೋಣ. ಕೇಸ್ 2 ಅಲ್ಲಿ ಎಮ್ ಉಪಯೋಗಿಸ್ಕೊಂಡು ವಿಲ್ ಎಕ್ಸ್ಪ್ರೆಸ್ ವಿ ಇನ್ ಟರ್ಮ್ಸ್ ಆಫ್ ಯು. ನಮ್ಗೆ 1/3 ಇಮೇಜ್ ಬೇಕು. ವಿ ಮತ್ತು ಯು ವ್ಯಾಲ್ಯೂ ಗೊತ್ತಿಲ್ಲ.
ಇದು ಕ್ರಾಸ್ ಮಲ್ಟಿಪ್ಲೈ ಎಲ್ಲ ಮಾಡ್ತು ಅಂದರೆ ಮೈನಸ್ u/3 ಬರುತ್ತೆ. ಇದು ನಿಮ್ಮ ಈಕ್ವೇಷನ್ 1. ಅದು ಬಿಟ್ಟರೆ ಇನ್ನೇನು, ಮುಂದಿಂದು 1/f is equal to 1/v plus 1/u. So 1/20 is equal to minus 3/u plus 1/u. So minus 2/u 1/20. ಕ್ರಾಸ್ ಮಲ್ಟಿಪ್ಲೈ ಮಾಡ್ತು ಅಂದರೆ minus 40 ಸೆಂಟಿಮೀಟರ್. ಇದೆ ನಿಮ್ಮ ಉತ್ತರ ಅಲ್ವಾ? ಯೋಚನೆ ಮಾಡಿ ನೋಡೋಣ. 20 ಇದೆ, 30 ಆಗಿದೆ, ಇದು 40 ಆಯಿತು. -40 ಮೈನಸ್ ಪಕ್ಕ ಇದೆ, ನೆಗೆಟಿವ್ ಬರಲೇಬೇಕು. 40 ಅಂತ ಹೇಳಿದ್ರೆ ಇನ್ನೂ ಹಿಂದೆ ಹೋಗಿದ್ದೀವಿ, ಮ್ಯಾಗ್ನಿಫಿಕೇಶನು ಕಮ್ಮಿ ಆಗ್ತಾಯಿದೆ. ಇಟ್ ಮೇಕ್ ಸೆನ್ಸ್. ಈ 40 ಸರಿ ಇದೆಯಲ್ಲ ಗೊತ್ತಿಲ್ಲ, ಅಂದರೆ ಆ್ಯಕ್ಚುಲಿ ಸರಿ ಇದೆ, ಬಟ್ ಅಕಸ್ಮಾತಾಗಿ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಇಷ್ಟು ವೆರಿಫೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ವಿಷಯ ನೀವು ಪಕ್ಕ ಹೌದು ಸರಿ ಅಂತ ಹೇಳ್ಬೋದು. ಹಿಂದೆ ಹೋಗ್ತಾ ಇದೆ, ಆಮೇಲೆ ನೆಗೆಟಿವ್ ವ್ಯಾಲ್ಯೂ ಮೇಕ್ ಸೆನ್ಸ್. ಆಯಿತಾ? ಸೊ ಪಾಸ್ ಮಾಡಿ ಇದನ್ನೆಲ್ಲ ಬರ್ಕೊಂಬಿಡಿ.